ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ತಾನೇ? ಇವತ್ತು ಸಖತ್ ಸಿಂಪಲ್ ಆ್ಯಂಡ್ ಈಸಿ ರೆಸಿಪಿನ ನಾನು ಮಾಡ್ತಾ ಇದ್ದೀನಿ. ನಾರ್ಮಲಿ ಈ ರೆಸಿಪಿ ಎಲ್ರಿಗೂ ಗೊತ್ತಿರುತ್ತೆ, ಆದರೆ ಹೊಸದಾಗಿ ಅಡುಗೆನ ಶುರು ಮಾಡ್ತಿರೋರಿಗೆ, ಬ್ಯಾಚುಲರ್ಸ್ಗೆ ಈ ರೆಸಿಪಿ ಹೆಲ್ಪ್ ಆಗ್ಬೋದು. ಸೊ ಇನ್ಯಾಕೆ ತಡ, ಬಹಳ ಈಸಿಯಾಗಿ ಬಹಳ ಸಿಂಪಲ್ ಆಗಿ ಹಾಗೂ ಟೇಸ್ಟಿಯಾಗಿ ಇರುವಂಥ ಟೊಮೊಟೊ ಆನಿಯನ್ ಫ್ರೈನ ಮಾಡೋಣ ಬನ್ನಿ. ಈ ರೆಸಿಪಿಗೆ ಬೇಕಾಗಿರೋ ಒಂದಷ್ಟು ಪದಾರ್ಥಗಳನ್ನ ಈಗಾಗಲೇ ನಾನು ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದನ್ನೆಲ್ಲ ಎಷ್ಟು ಪ್ರಮಾಣದಲ್ಲಿ ತಗೊಂಡಿದ್ದೀನಿ ಅಂತ ಅದನ್ನ ಒಗ್ಗರಣೆ ಕೊಡ್ತಾ ಹೇಳ್ತೀನಿ ಬನ್ನಿ. ಫಸ್ಟ್ಲಿ ಇಲ್ಲಿ ಎಣ್ಣೆ ಹಾಕಿ ಸಾಸಿವೆ ಹಾಕಿದ್ದೀನಿ. ಆ್ಯಂಡ್ ಸಾಸಿವೆ ಸಿಡಿದ್ಮೇಲೆ ಅದಕ್ಕೆ ಒಂದು ಹಿಡಿಯಷ್ಟು ಕರಿಬೇವಿನ ಸೊಪ್ಪು, 1 ಟೇಬಲ್ ಸ್ಪೂನ್ ಕಡಲೆಬೇಳೆ, 10 ರಿಂದ 12 ಜಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿ, 1 ಇಂಚಷ್ಟು ಜಜ್ಜಿರೋವಂಥ ಶುಂಠಿ ಹಾಗೂ ಒಂದು 6 ಹಸಿಮೆಣಸಿನಕಾಯಿನ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೆ. ಸೊ ಇದನ್ನೆಲ್ಲ ಹಾಕಿ ಬೆಳ್ಳುಳ್ಳಿ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಇದಾದ್ಮೇಲೆ ಉದ್ದಕ್ಕೆ ಸ್ಲೈಸ್ ಮಾಡಿ ಇಟ್ಕೊಂಡಂಥ 3 ಆನಿಯನ್ನ ನಾನು ಇಲ್ಲಿ ಹಾಕ್ತಾ ಇದ್ದೀನಿ. ಇಲ್ಲಿ ನಾನು 5 ಮೆಂಬರ್ಸ್ಗೆ ಆಗಷ್ಟು ಫ್ರೈನ ಮಾಡ್ತಾ ಇದ್ದೀನಿ, ಹಾಗಾಗಿ 3 ದೊಡ್ಡ ಆನಿಯನ್ನ ತಗೊಂಡಿದ್ದೀನಿ. ಆನಿಯನ್ ಸ್ವಲ್ಪ ಬ್ರೌನ್ ಆಗೋವರೆಗೂ ಅದನ್ನ ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ. ಇದಾದ್ಮೇಲೆ 4 ರಿಂದ 5 ಚಾಪ್ ಮಾಡಿ ಇಟ್ಕೊಂಡಂಥ ಟೊಮೊಟೊನ ಹಾಕ್ತಾ ಇದ್ದೀನಿ. ಈರುಳ್ಳಿ ಟೊಮೊಟೊನ ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ 1 ಟೀ ಸ್ಪೂನ್ ಅಷ್ಟು ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಹಾಗೆ 1 ಹಿಡಿಯಷ್ಟು ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕಬೇಕು. ಹಾಗೆ ಮಸಾಲೆ ಫ್ಲೇವರ್ಗೆ ಬೇಕಂದ್ರೆ 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡರ್ನ ಹಾಕೋಬಹುದು, ಬಟ್ ಇದು ಆಪ್ಷನಲ್. ಸೊ ಎಲ್ಲ ಪದಾರ್ಥಗಳನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಮೇಲ್ಗಡೆ ಒಂದು 5 ಮಿನಿಟ್ಸ್ ಲಿಡ್ನ ಕ್ಲೋಸ್ ಮಾಡಿದ್ರೆ ಮುಗೀತು. ಈ ಒಂದು ಸಿಂಪಲ್ ಆದ ರೆಸಿಪಿ ಮುಗಿಯುತ್ತೆ. ಇಷ್ಟು ಈಸಿ ಸಿಂಪಲ್ ಆದ ರೆಸಿಪಿ ಮಾಡಿದ್ಮೇಲೆ ಅಷ್ಟೇ ಫಾಸ್ಟ್ ಆಗಿ ಸಿಂಪಲ್ ಆಗಿ ಒಂದು ಚಟ್ನಿ ಕೂಡ ಮಾಡ್ಬೋದಲ್ಲ. ಸೊ ಹಾಗಾಗಿ ಸಿಂಪಲ್ ಆದ ತೆಂಗಿನಕಾಯಿ ಚಟ್ನಿ ಕೂಡ ಮಾಡೋಣ ಬನ್ನಿ. ಇದಕ್ಕೆ ನಾನು ಸಣ್ಣದಾಗಿ ಚಾಪ್ ಮಾಡಿ ಇಟ್ಕೊಂಡಿರೋಂಥ ಅರ್ಧ ಹೋಳು ತೆಂಗಿನಕಾಯಿನ ತಗೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಹುರ್ಗಡ್ಲೆ, 1/2 ಟೇಬಲ್ ಸ್ಪೂನ್ ಜೀರಿಗೆ ಮೆಣಸು, 10 ಎಸಳು ಬೆಳ್ಳುಳ್ಳಿ, 2 ಹಸಿ ಮೆಣಸಿನಕಾಯಿ, 1 ಸಣ್ಣ ಗೋಲಿ ಗಾತ್ರದ ಹುಣಸೆ ಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ಇದನ್ನ ಗ್ರೈಂಡ್ ಮಾಡಿದ್ರೆ ತೆಂಗಿನಕಾಯಿ ಚಟ್ನಿ ರೆಡಿ ಆಗುತ್ತೆ. ಹೇಗೆ ಮಸಾಲೆ ದೋಸೆಗೆ ಆಲೂಗೆಡ್ಡೆ ಪಲ್ಯ ಒಳ್ಳೆ ಕಾಂಬಿನೇಷನು, ಹಾಗೆ ಈ ಟೊಮೊಟೊ ಆನಿಯನ್ ಫ್ರೈಗೆ ಚಪಾತಿ ಹಾಗೂ ಪೂರಿ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಹಾಗಾಗಿ ಇವತ್ತು ಈ ಒಂದು ಸಿಂಪಲ್ ರೆಸಿಪಿಗೆ ನಾನು ಈಗಾಗಲೇ ಚಪಾತಿ ಹಿಟ್ಟನ್ನ ಕಲಸಿ ಇಟ್ಕೊಂಡಿದ್ದೀನಿ. ಚಪಾತಿ ಹಾಗೂ ಪೂರಿ ಸಾಫ್ಟ್ ಆಗಿ ಬರಬೇಕಂದ್ರೆ ನೀವು ಹಿಟ್ಟನ್ನು ಕಲಸೋವಾಗಲೇ ಅದಕ್ಕೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಸಿ ಹಾಲನ್ನು ಹಾಕಿ ಕಲಸಿ, ಆವಾಗ ಅದು ಸಾಫ್ಟ್ ಆಗಿ ಬರುತ್ತೆ. ಆಲ್ಸೋ ಚಪಾತಿನ ಲಟ್ಟಿಸುವಾಗ ಮಧ್ಯದಲ್ಲಿ ಎಣ್ಣೆ ಹಾಕ್ಕೊಂಡು ಅದನ್ನು ಫೋಲ್ಡ್ ಮಾಡಿ ಅದನ್ನು ನಾವು ಲಟ್ಟಿಸಿದ್ರೆ ಅದು ಸಾಫ್ಟ್ ಆಗಿ ಹಾಗೂ ಪೂರಿ ಥರ ಉಬ್ಬುತ್ತೆ. ಸೊ ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಯೂಶಲಿ ನಮ್ಮ ಮನೇಲಿ ಚಪಾತಿ ಮಾಡಿದ್ರೆ ಮಕ್ಕಳಿಗಾಗಿ ಪೂರಿನ ಮಾಡ್ತೀವಿ, ಹಾಗಾಗಿ ಇಲ್ಲಿ ಪೂರಿ ಕೂಡ ಮಾಡ್ತಾ ಇದ್ದೆ. ಸೊ ಹಾಗಿದ್ರೆ ಬನ್ನಿ ಈ ಒಂದು ಸಿಂಪಲ್ ರೆಸಿಪಿಗೆ ನಾವು ಬೋತ್ ಚಪಾತಿ ಆ್ಯಂಡ್ ಪೂರಿನ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಸಿಂಪಲ್ ರೆಸಿಪಿ. ಇದನ್ನ ಪೂರಿ ಚಪಾತಿಗೆ ಅಲ್ಲದೆ ದೋಸೆಗೂ ಕೂಡ ಯೂಸ್ ಮಾಡ್ಬೋದು, ತುಂಬಾನೇ ಟೇಸ್ಟಿ ಆಗಿರುತ್ತೆ. ಹಾಗಿದ್ರೆ ಈ ಒಂದು ಸಿಂಪಲ್ ರೆಸಿಪಿ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೊಂದು ವಿಡಿಯೋ ಒಂದಿಗೆ ಎಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಆಲ್ ಆಫ್ ಯು ಟೇಕ್ ಕೇರ್. ಥ್ಯಾಂಕ್ ಯು ಸೋ ವೆರಿ ಮಚ್. ನಮಸ್ಕಾರ.